ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ವ್ಲಾಗಲ್ಲಿ ನಿಮಗೆ ನನ್ನದು ಎರಡನೇ ಬೇಬಿಲಿ ಯಾವ ರೀತಿ ಸಿಂಪ್ಟಮ್ಸ್ ಇತ್ತು ಅಂದರೆ ಯಾವ ಥರ ಲಕ್ಷಣ ಇತ್ತು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನನಗೆ ಟೋಟಲ್ ಒಂದು 27 ಲಕ್ಷಣ ಇತ್ತು. ಅದರಲ್ಲಿ ಯಾವುದು ಗಂಡು ಮಗು ಆಗೋ ಥರ ಇತ್ತು, ಯಾವುದು ಹೆಣ್ಮಗು ಆಗೋ ಥರ ಇತ್ತು ಅಂತೇಳಿ ಇವತ್ತು ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಬೇಬಿಗೂ ಮತ್ತು ಸೆಕೆಂಡ್ ಬೇಬಿಗೂ ಯಾವ್ಯಾವ ಥರದ್ರಲ್ಲಿ ಡಿಫ್ರೆನ್ಸ್ ಇತ್ತು ಅನ್ನೋದು ಕೂಡ ಇವತ್ತು ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನನಗೆ ರಿಕ್ವೆಸ್ಟೆಡ್ ವಿಡಿಯೋ ಇದು, ಏಕೆಂದರೆ ತುಂಬ ಜನ ನನಗೆ ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ, ಪ್ಲೀಸ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಸೆಕೆಂಡ್ ಬೇಬಿದು ಸ್ಕ್ಯಾನ್ ರಿಪೋರ್ಟ್ ಇದು, ಅದನ್ನು ತೋರಿಸ್ತಾನೆ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆ ಏನಾದ್ರು ನಿಮಗೆ ವೀಡಿಯೋಸ್ ಬೇಕು ಅಂದರೂ ಕೂಡ ನನಗೊಂದು ಕಮೆಂಟ್ಸ್ ಹಾಕಿ, ಅಂದರೆ ಇನ್ಸ್ಟಾದಲ್ಲಿ ಬಂದು ಒಂದು ಮೆಸೇಜ್ ಹಾಕಿ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಯಾವ್ಯಾವ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಫಸ್ಟ್ ಒನ್ನು ಮಾರ್ನಿಂಗ್ ಸಿಕ್ನೆಸ್, ಅಂದರೆ ತಲೆ ಸುತ್ತಾಗಲಿ ವಾಮಿಟ್ ಆಗಲಿ ಇತ್ತಾ ಅಂತ ಹೇಳಿದ್ರೆ ಹೌದು, ನನಗೆ ಸೆಕೆಂಡ್ ಬೇಬಿಲಿ ನಿಜವಾಗ್ಲೂ ತಲೆ ಸುತ್ತು ವಾಮಿಟು ಎಲ್ಲ ಕೂಡ ಇತ್ತು ಒಂದು 3 ಮಂತ್ಸ್ವರೆಗೂ. ಅಂದರೆ ನನಗೆ ಊಟ ನೋಡಿದ್ರೇ ಆಗ್ತಾ ಇರಲಿಲ್ಲ. ಹಾಗೆ ನನಗೆ ಏನೇನು ಇಷ್ಟಪಟ್ಟು ತಿಂತಿದ್ನೋ ಅದನ್ನು ತಿನ್ನೋಕ್ಕಾಗ್ತಾಯಿರಲಿಲ್ಲ, ಅಷ್ಟು ಹಿಂಸೆ ಆಗ್ತಿತ್ತು. ಬಟ್ ಫಸ್ಟ್ ಬೇಬಿಲಿ ನನಗೆ ಯಾವುದೇ ರೀತಿಯದು ಮಾರ್ನಿಂಗ್ ಸಿಕ್ನೆಸ್ ಆಗಲಿ, ತಲೆ ಸುತ್ತಾಗಲಿ, ವಾಮಿಟಿಂಗ್ ಆಗಲಿ, ಯಾವುದೇ ರೀತಿಯಾದ ಸ್ಮೆಲ್ ಅಂದರೆ ಆಗಲ್ಲ, ಆ ಸ್ಮೆಲ್ ಅಂದರೆ ಆಗಲ್ಲ, ಆ ಥರ ಏನೂ ಕೂಡ ಇರಲಿಲ್ಲ. ನಾನು ಪ್ರೆಗ್ನೆಂಟ್ ಅಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆರಾಮಾಗೇ ಇದ್ದೆ ನಾನು. ಬಟ್ ಸೆಕೆಂಡ್ ಬೇಬಿಲಿ ನನಗೆ ಎಲ್ಲ ಥರ ಮಾರ್ನಿಂಗ್ ಸಿಕ್ನೆಸ್ ಇತ್ತು. ಅದೇ ತಲೆ ಸುತ್ತಾಗಿರ್ಬೋದು, ನಾಸಿಯಾ ಅಂದರೆ ಸ್ಮೆಲ್ ಕಂಡ್ರೆ ಆಗಲ್ಲ, ಆ ಸ್ಮೆಲ್ ಅಂದರೆ ಆಗಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇತ್ತು. ಅದಕ್ಕೂ ಇದಕ್ಕೂ ಕೂಡ ಡಿಫ್ರೆನ್ಸ್ ಇದ್ದರೆ ಬಾಯ್ ಬೇಬಿ ಆಗ್ತಾರೆ ಅಂತ ಹೇಳ್ತಾರೆ ಅಲ್ವಾ, ಬಟ್ ಆ ಥರ ಏನೂ ಇಲ್ಲ, ನನಗೆ ಉಲ್ಟಾನೇ ಇದ್ದಿದ್ದು. ಹಾಗೆ ನೆಕ್ಸ್ಟು ಹೇಳಬೇಕು ಅಂತ ಹೇಳಿದ್ರೆ, ಬೇಬಿ ಹಾರ್ಟ್ ರೇಟ್. ಅಂದರೆ ಬೇಬಿ ಹಾರ್ಟ್ ರೇಟ್ ಅಂದರೆ ಫಿಟಲ್ ಹಾರ್ಟ್ ರೇಟು FHR ಅಂತೇಳಿ ಆಲ್ರೆಡಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ನಾನು ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಂದು ಹಾರ್ಟ್ ರೇಟ್ ಬಂದು ಮಗುದು ಕಮ್ಮಿನೇ ಇತ್ತು. ಫಸ್ಟ್ ಸ್ಕ್ಯಾನಲ್ಲಿ 105 ಬೀಟ್ಸ್ ಪರ್ ಮಿನಿಟ್ ಇತ್ತು. ಹಾಗೆ ಹೋಗ್ತಾ ಹೋಗ್ತಾ 160 ಆಯಿತು. ಹಾಗೆ ಇನ್ನು ಕೆಲವೊಂದು ಸಲ 153 ಈ ಥರ ಬರ್ತಾಯಿತ್ತು. ಆದರೆ ಬಟ್ ಕೊನೆ ಆಯ್ತಾ ಕೊನೆ ಸ್ಕ್ಯಾನೆಲ್ಲ 134, 136, 138 ಇಷ್ಟೇ ಇರೋದು. ಹಾಗೆ ಥರ್ಡ್ ಸಿಂಪ್ಟಮ್ಸ್ ಏನು ಅಂತ ಹೇಳಿದ್ರೆ ಪ್ಲೆಸೆಂಟಾ ಪೊಸಿಷನ್. ಅಂದರೆ ಪ್ಲೆಸೆಂಟಾ ಪೊಸಿಷನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನನಗೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಥರ ಇತ್ತು. ಕೆಲವೊಂದು ಸಲ ಪೋಸ್ಟೀರಿಯರ್ ಇದ್ದರೆ, ಕೆಲವೊಂದು ಸಲ ಆ್ಯಂಟೀರಿಯರ್ ಇರ್ತಿತ್ತು. ಅಂದರೆ ಫಸ್ಟ್ ಸ್ಕ್ಯಾನಲ್ಲಿ ಆ್ಯಂಟೀರಿಯರ್ ಇತ್ತು. ಹಾಗೆ ಕೆಲವೊಂದು ಸ್ಕ್ಯಾನಲ್ಲೆಲ್ಲ ಪೋಸ್ಟೀರಿಯರ್, ಅಂದರೆ ಜಾಸ್ತಿ ಪೋಸ್ಟೀರಿಯರೇ ಇರೋದು. ಹಾಗೆ ಗ್ರೇಡ್ 1, ಗ್ರೇಡ್ 2 ಮೆಟರ್ನಿಟಿ ಅಂತಲೂ ಕೂಡ ಇದೆ. ಹಾಗೆ ಫಂಡಲ್ ಪೋಸ್ಟೀರಿಯರ್ ಕೂಡ ಇತ್ತು. ಅದರಿಂದ ಪ್ಲೆಸೆಂಟಾಯಿಂದ ಯಾವ ಮಗು ಅಂತ ನಾವು ಜೆಂಡರ್ ಪ್ರೆಡಿಕ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಇದು ಕೂಡ ನೀವು ತಿಳ್ಕೊಳ್ಳಿ. ಇದ್ರ ಬಗ್ಗೆನೂ ಕೂಡ ನಾನು ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಇಂಟ್ರೆಸ್ಟ್ ಇದ್ದವ್ರು ಚೆಕ್ ಮಾಡಿ. ಹಾಗೆ ಯೂರಿನ್ ಕಲರ್ ಕೂಡ ಅಷ್ಟೇ. 4ನೇದು ಬಂದು ಯೂರಿನ್ ಕಲರ್. ಯೂರಿನ್ ಕಲರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆರೆಂಜ್ ಕಲರ್ ಆಗಿ ಬಂದರೆ, ಸ್ವಲ್ಪ ಡಾರ್ಕ್ ಕಲರಲ್ಲಿದ್ದರೆ ನಿಮಗೆ ಗಂಡು ಮಗು ಆಗುತ್ತೆ, ಲೈಟ್ ಕಲರ್ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ಸುಳ್ಳು. ಏನಕ್ಕೆ ನನಗೆ ಫಸ್ಟ್ ಬೇಬಿಲಿ ಲೈಟ್ ಕಲರೇ ಇದ್ದಿದ್ದು. ನನಗೆ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಟೆಸ್ಟ್ ಮಾಡ್ತಾಯಿದ್ದೆ, ಲೈಟ್ ಕಲರೇ ಇತ್ತು, ಅದಂತೂ ನಿಜ. ಬಟ್ ಸೆಕೆಂಡ್ ಬೇಬಿಲಿ ನನಗೆ ಡಾರ್ಕ್ ಕಲರೇ ಇದ್ದಿದ್ದು. ನಾನು ಯಾವುದೇ ಒಂದು ಯೂರಿನ್ ಟೆಸ್ಟ್ ಕೊಡಬೇಕಾದ್ರೂ ಅಷ್ಟೇ ತುಂಬ ಡಾರ್ಕ್ ಇರ್ತಾಯಿತ್ತು. ನಾನೇ ಅದು ನೋಡಿಕೊಂಡು ಬೇಬಿ ಗಂಡು ಮಗು ಇರ್ಬೋದು ಅಂತ ಅನ್ಕೋತಾ ಇದ್ದೆ. ಇದು ಕೂಡ ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಯಾರೂ ಅಷ್ಟೇ ತಿಳ್ಕೊಳ್ಳಿ, ನಮಗೆ ಗಂಡು ಮಗು ಏನಾರು ಇದ್ದರೆ ಯೂರಿನ್ ಕಲರು ಡಾರ್ಕ್ ಬರುತ್ತೆ ಅನ್ನೋದು ಸುಳ್ಳು. ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಅಂದರೆ ನಮಗೆ ಎಕ್ಸೆಸ್ ಆಫ್ ಹೀಟ್ ಆಗಿಬಿಟ್ರೂ ಕೂಡ, ಬಾಡಿ ತುಂಬ ಹೀಟ್ ಇದ್ದರೂ ಕೂಡ ಈ ಥರ ಆಗುತ್ತೆ. ಯೂರಿನ್ ಕಲರ್ ಡಾರ್ಕ್ ಬರುತ್ತೆ. ಹಾಗೆ ನೆಕ್ಸ್ಟ್ ಬಂದು ಕ್ರೇವಿಂಗ್ಸು. ಅಂದರೆ ನಿಮಗೆ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತಾ, ಖಾರ ತಿನ್ನಬೇಕು ಅನಿಸ್ತಿತ್ತಾ ಅಂದರೆ, ನನಗಂತೂ ಸ್ವೀಟ್ ತಿನ್ನಬೇಕು ಅಂತಲೇ ಅನ್ನಿಸ್ತಾಯಿತ್ತು. ಇದು ಮಾತ್ರ ಹೆಣ್ಮಗು ಸಿಂಪ್ಟಮ್ಸೇ ಇತ್ತು. ಸ್ವೀಟ್ ಅಂದರೆ ತುಂಬಾ ಇಷ್ಟ ಆಗ್ತಾಯಿತ್ತು ನನಗೆ. ಹಾಗೆ ನೆಕ್ಸ್ಟು ಟಮ್ಮಿ ಶೇಪ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನನಗೆ ಫುಲ್ಲು ಫುಟ್ಬಾಲ್ ಥರ ಕೆಳಗಡೆ, ಅಂದರೆ ಒಂದು ಸ್ವಲ್ಪ ಲೋನೇ ಇದ್ದಿದ್ದು, ಹಾಗೆ ಒಂದೇ ಕಡೆ ಕೂತಿತ್ತು ಫುಟ್ಬಾಲ್ ಥರ. ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಹಾಗೆ 7ನೇದು ಬಂದು ಬ್ರೆಸ್ಟ್ ಸೈಜು. ಅಂದರೆ ಬ್ರೆಸ್ಟ್ ಸೈಜಲ್ಲಿ ನನಗೆ ಲೆಫ್ಟ್ ಸೈಡೇ 2 ಮಕ್ಕಳಲ್ಲೂ ಕೂಡ ದಪ್ಪ ಆಗಿದ್ದಿದ್ದು. ನಾನು ಅದನ್ನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. 2 ಮಕ್ಕಳಲ್ಲೂ ಕೂಡ ನನಗೆ ಲೆಫ್ಟ್ ಸೈಡ್ ಬ್ರೆಸ್ಟೇ ಜಾಸ್ತಿ ಇದ್ದಿದ್ದು. ಆದರೆ ಇದರಿಂದನೇ ನನಗೆ ಒಂದು 99% ಈ ಸತಿನೂ ಗರ್ಲ್ ಬೇಬಿ ಅಂತ ಗೊತ್ತಾಗಿದ್ದು ಒಂದು ಸಿಂಪ್ಟಮ್ಸ್ ಅಂದರೆ ಇದು ಕೂಡ. ಹಾಗೆ ನೆಕ್ಸ್ಟು ಹೇರು. ಅಂದರೆ ಹೇರು ಚೆನ್ನಾಗಿ ಗ್ರೋತ್ ಆದರೆ ಗಂಡು ಮಗು ಆಗುತ್ತೆ, ಹಾಗೆ ಏರ್ ಫಾಲ್ ಆಗ್ತಿದ್ರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಬಟ್ ನನಗೆ ಯಾವ ಥರ ಆಯಿತು ಅಂತ ಹೇಳಿದರೆ, ಫಸ್ಟ್ ಬೇಬಿಲಿ ನಿಜವಾಗ್ಲೂ ನನಗೆ ಏರ್ ಫಾಲೇ ಆಗ್ತಾಯಿದ್ದು. ಅಂದರೆ ನನಗೆ ಫಸ್ಟ್ ಬೇಬಿ ಸೇಮ್ ಹೆಣ್ಮಗು ಸಿಂಪ್ಟಮ್ಸ್ ಹೆಂಗಿರುತ್ತೋ ಅದೇ ಥರನೇ ಇದ್ದಿದ್ದು. ಬಟ್ ಸೆಕೆಂಡ್ ಬೇಬಿಲಿ ನನಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ನಾನು ಲಾಸ್ಟ್ ವೀಡಿಯೋದಲ್ಲಿ ನನ್ನ ಹೇರ್ ಕೂಡ ತೋರಿಸಿದ್ದೀನಿ ನಿಮಗೆ ಯಾವ ಥರ ಇತ್ತು ಅಂತೇಳಿ. ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ಆದರೂ ಕೂಡ ನನಗೆ
ಗರ್ಲ್ ಬೇಬಿನೇ ಆಗಿತ್ತು. ಹಾಗೆ ನೆಕ್ಸ್ಟ್ ಸಿಂಪ್ಟಮ್ ಬಂದು CRL. ಅಂದರೆ CRL ಜಾಸ್ತಿ ಇದ್ದರೆ ಗಂಡು ಮಗು ಆಗುತ್ತೆ, ಕಮ್ಮಿ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರಲ್ವ. ಅದು ನನಗೆ ಫಸ್ಟ್ ಬೇಬಿಲಿ ಕಮ್ಮಿನೇ ಇತ್ತು, ಬಟ್ ಸೆಕೆಂಡ್ ಬೇಬಿಲಿ ಜಾಸ್ತಿ ಇದೆ. ಅದು ಕೂಡ ನಾನು ನಿಮಗೆ ರಿಪೋರ್ಟಲ್ಲಿ ತೋರಿಸಿದ್ದೀನಿ. ಯಾಕಂದರೆ ಸುಮ್ಮನೆ ಏನೇನೋ ಸುಳ್ಳೆಲ್ಲ ಹೇಳೋಕ್ಕಾಗಲ್ಲ ಅಲ್ವ, ಅದಕ್ಕೋಸ್ಕರ. CRL ಅನ್ನೋದು ಏನು ಅಂದರೆ ಮಗುದು ಬೆನ್ಮೂಳೆ ಅಷ್ಟೇ. ಅದು ಬೆನ್ಮೂಳೆ ಉದ್ದ ಇದ್ರೇ ಒಂದೊಂದು ಮಕ್ಕಳು ಉದ್ದ ಇರ್ತಾರಲ್ವ, ಅದಕ್ಕೋಸ್ಕರ ಬೆನ್ಮೂಳೆ ಉದ್ದ ಬಂದಿರುತ್ತೆ, ಹೊರ್ತು ಜಾಸ್ತಿ ಬಂದಿರುತ್ತೆ. ಅದರಿಂದ ಗಂಡು ಮಗುನೇ ಆಗುತ್ತೆ ಅನ್ನೋದು ಸುಳ್ಳು. ಕೆಲವೊಬ್ಬರಿಗೆ ಗಂಡು ಮಗುನೇ ಆಗ್ಬೋದು. ಆಮೇಲೆ ಗಂಡು ಮಕ್ಕಳು ಅಂದಮೇಲೆ ಸ್ವಲ್ಪ ಉದ್ದನೇ ಇರ್ತಾರಲ್ವ, ಅದರಿಂದ CRL ಜಾಸ್ತಿ ಬರ್ಬೋದು. ಇದು ನನ್ನ ವಿಷಯದಲ್ಲಿ ಸುಳ್ಳಾಗಿದೆ. ಯಾಕೆಂದರೆ ಫಸ್ಟ್ ಬೇಬಿಲಿ ಕಮ್ಮಿ ಇತ್ತು CRL, ಸೆಕೆಂಡ್ ಬೇಬಿಲಿ ಜಾಸ್ತಿ ಇತ್ತು. ಹಾಗೆ ನೆಕ್ಸ್ಟ್ HCನೂ ಅಷ್ಟೇ. ಕರೆಕ್ಟಾಗಿ ನನಗೆ HC ಅಂತೂ 99% ಬೇಡ 100% ನನಗೆ ನಿಜ ಆಗಿದೆ. ನಾನು ಅದನ್ನು ನೋಡ್ಬಿಟ್ಟೇ ನನಗೆ ಈ ಸಲಿನೂ ಹೆಣ್ಮಗು ಅಂತ ತಿಳ್ಕೊಂಡಿದ್ದೆ. 18.7 ಇನ್ನೊಂದು 18.6 ಇದೆ. ಅದರಿಂದ ನನಗೆ ಗೊತ್ತಾಗುತ್ತೆ ಈ ಸಲ ನನಗೆ ಹೆಣ್ಮಗುನೇ ಆಗೋದು ಅಂತ ಹೇಳಿ. ಆಲ್ರೆಡಿ ನಾನು ಹಳೆ ರಿಪೋರ್ಟೆಲ್ಲ ನಿಮಗೆ ತೋರಿಸಿದ್ದೀನಿ ಅಲ್ವಾ, ಅದರಲ್ಲೂ ಕೂಡ ನೀವು ಒಂದ್ಸಲಿ ಚೆಕ್ ಮಾಡಿ ನೋಡಿ. ನೆಕ್ಸ್ಟು ಸಿಂಪ್ಟಮ್ ಬಂದು ನೋಸು. ಅಂದರೆ ಕೆಲವೊಬ್ಬರಿಗೆ ಮೂಗು ತುಂಬಾ ದಪ್ಪ ಆಗಿಬಿಟ್ರೆ ಗಂಡು ಮಗು ಆಗುತ್ತೆ. ಅಂದರೆ ಕೆಲವೊಬ್ರು ಹೇಳ್ತಾರೆ ಮೂಗು ದಪ್ಪ ಆದರೆ ಹೆಣ್ಮಗು ಆಗುತ್ತೆ ಅಂತ. ಬಟ್ ನನಗೆ 2 ಮಕ್ಕಳಲ್ಲೂ ಕೂಡ ಮೂಗು ಮೊದಲನೇದ್ರಲ್ಲಿ ದಪ್ಪ ಆಗಿತ್ತು, ಬೇಗನೆ ದಪ್ಪ ಆಗಿಬಿಟ್ಟಿತ್ತು. ಎರಡನೇದ್ರಲ್ಲಿ ಒಂದು 7 ತಿಂಗಳು ಟೈಮಲ್ಲಿ ಮಾತ್ರ ಮೂಗು ದಪ್ಪ ಆಗಿತ್ತು. ಈ ಥರ ಒಂದು ಸಿಂಪ್ಟಮ್ಸ್ ಇತ್ತು ನನಗೆ. ಹಾಗೆ ನೆಕ್ಸ್ಟ್ ಒಂದು ಬಿ ಪಿ ನನಗೆ ಫಸ್ಟ್ ಬೇಬಿಲಿ ತುಂಬಾ ಹೈ BP ಇತ್ತು. ಸೆಕೆಂಡ್ ಬೇಬಿಲೂ ಕೂಡ ಹೈ BPನೇ ಇರೋದು. ಬಟ್ ಸೆಕೆಂಡ್ ಬೇಬಿಲಿ ಏನಾಯಿತು ಅಂದರೆ ಲಾಸ್ಟು ನಾನು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ ಟೈಮಲ್ಲಿ BP ಬಂದಿದ್ದಷ್ಟೇ. ಫಸ್ಟಿಂದ ಕರೆಕ್ಟಾಗಿ ನಾರ್ಮಲ್ಲೇ ಇತ್ತು. ಏಕೆಂದರೆ ಕೆಲವೊಂದು ಸಲ ಶುಗರ್ ಬಂದರೆ ಗಂಡು ಮಗು ಆಗುತ್ತಂತೆ, BP ಬಂದರೆ ಹೆಣ್ಮಗು ಆಗುತ್ತೆ ಅಂತ ಹೇಳಿದ್ದಾರೆ. ಅದು ನನ್ನ ವಿಷಯದಲ್ಲಿ ನಿಜ ಕೂಡ ಆಗಿದೆ. ಅಂದರೆ ನನಗೆ ಸೆಕೆಂಡ್ ಬೇಬಿಲಿ BP ಕೊನೆಯಲ್ಲಿ ಬಂದಿದ್ದು. ಅಂದರೆ ನಾನು ಅದು ಫೈಬ್ರಾಯ್ಡಿಂದ ಒಂದು ಸ್ವಲ್ಪ ಟೆನ್ಷನ್ ತೊಗೊಂಡಿದ್ದೆ ಅಲ್ವ, ಅದಕ್ಕೋಸ್ಕರ ಅಷ್ಟೇ. ಇದು ಒಂದು ಸಿಂಪ್ಟಮ್ಸ್ ನನಗಿತ್ತು. ನೆಕ್ಸ್ಟ್ ಒಂದು ಫೇಸ್ ಕಲರು. ಅಂದರೆ ಒಬ್ಬೊಬ್ರಿಗೆ ಫೇಸು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ರೆ ಗಂಡು ಮಗು ಆಗುತ್ತೆ. ಹಾಗೆ ಫುಲ್ಲು ವೈಟ್ಗಾದರೆ ಅಂದರೆ ಬಿಳ್ಚ್ಕೊಳಂಗಾದರೆ ಹೆಣ್ಮಗು ಆಗುತ್ತೆ ಅಂತಾರೆ ಅಲ್ವಾ. ಬಟ್ ನನ್ನ ವಿಷಯದಲ್ಲಿ ಯಾವ ಥರ ಆಯಿತು ಅಂತ ಹೇಳಿದ್ರೆ, ಫಸ್ಟ್ ಬೇಬಿಲಿ ನನಗೆ ತುಂಬಾ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೆಕೆಂಡ್ ಬೇಬಿಲಿ ನಾನು ಬೆಳ್ಳಗೆ ಇದ್ದೆ. ಒಂದು 7-8 ತಿಂಗಳ ಗಂಟನೂ ನಾನು ಆರಾಮಾಗಿ ಬೆಳ್ಳಗೇ ಇದ್ದಿದ್ದು. ಈ ರೀತಿ ನನಗೆ ಸಿಂಪ್ಟಮ್ಸ್ ಇತ್ತು. ಹಾಗೆ ನೆಕ್ಸ್ಟು ಬ್ಲ್ಯಾಕು ನೆಕ್ಕು. ಅಂದರೆ ನೆಕ್ಕು ಕುತ್ತಿಗೆ ಭಾಗ ತುಂಬ ಕಪ್ಪಾದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದು ನನ್ನ ವಿಷಯದಲ್ಲಿ ಆಗಿಲ್ಲ, ಯಾಕೆಂದರೆ ನನಗೂ ಕೂಡ ಕಪ್ಪಾಗಿತ್ತು. ಅದು ನಮ್ಮ ಬಾಡಿಲಿ ಹಾರ್ಮೋನ್ ಚೇಂಜಸ್ ಆಗೋದ್ರಿಂದ ನಮ್ಮ ಬಾಡಿಲಿ ಒಬ್ಬೊಬ್ರಿಗೆ ಕಪ್ಪಾಗ್ಬೋದು, ಒಬ್ಬೊಬ್ರಿಗೆ ಆಗದೇ ಇರ್ಬೋದು. ಅದನ್ನು ಬಿಟ್ಟು ಅದರಿಂದ ಜೆಂಡರ್ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಹೆಣ್ಮಕ್ಳಿಗೂ ಕೂಡ ಕಪ್ಪಾಗುತ್ತೆ, ಗಂಡು ಮಕ್ಳಿಗೂ ಕೂಡ ಕಪ್ಪಾಗುತ್ತೆ. ನನಗೂ ಕೂಡ ಇಬ್ಬರು ಮಕ್ಕಳಲ್ಲೂ ಕೂಡ ನನಗೆ ನೆಕ್ಕು ತುಂಬಾ ಬ್ಲ್ಯಾಕ್ ಆಗಿತ್ತು. ಹಾಗೆ ನಾವು ಕೆಲವೊಬ್ಬರು ನನಗೆ ಅಕ್ಕ ನೀವು ಯೂರಿನ್ ಟೆಸ್ಟ್ ಏನಾದರೂ ಮಾಡ್ಕೊಂಡಿದ್ದೀರಾ ಸೋಡಾ ಹಾಕ್ಬಿಟ್ಟು, ಅದು ಯಾವ ಥರ ರಿಸಲ್ಟ್ ಕೊಟ್ಟಿತ್ತು ಅಂತ ಕೇಳಿದ್ದಾರೆ. ನನಗೂ ಕೂಡ ನೊರೆ ಥರನೇ ಬಂದಿತ್ತು. ನಾನು ಕೂಡ ಬೆಳಗಿನ ಜಾವ ಎದ್ದ ತಕ್ಷಣ ಟೆಸ್ಟ್ ಮಾಡಿದ್ದೆ. ಬಟ್ ಅದು ಏನು ಅಂತ ಹೇಳಿದ್ರೆ, ನಮಗೆ ಯಾವಾಗ ನಮ್ಮ ಬಾಡಿ ಎಕ್ಸೆಸ್ ಆಫ್ ಹೀಟಲ್ಲಿರುತ್ತೋ ಆವಾಗ ಅದು ಆ ಥರ ಬರುತ್ತೆ. ಅದನ್ನು ಬಿಟ್ಟರೆ ಅದರಿಂದನೂ ಕೂಡ ಜೆಂಡರ್ ಪ್ರೆಡಿಕ್ಟ್ ಆಗೋದಿಲ್ಲ. ಒಬ್ಬೊಬ್ರಿಗೆ ಆಗೂ ಇರ್ಬೋದು, ಬಟ್ ನನಗಂತೂ ಆಗಿಲ್ಲ. ಯಾಕೆಂದರೆ ಕೆಲವೊಬ್ಬರು ನಮಗೆ ಇವಾಗ ಸೋಡಾ ಈ ಥರ ಟೆಸ್ಟ್ ಮಾಡಿದ ತಕ್ಷಣ ನೊರೆ ಬರ್ತಾಯಿದೆ ಅಂದಮೇಲೆ ನಂಗೆ ಬಾಯ್ ಬೇಬಿನೇ ಆಗೋದು ಪಕ್ಕ ಅಂತ ಅಂದ್ಕೊಂಡು ತುಂಬಾ ಆಸೆ ಇಟ್ಕೊಬಿಡ್ತಾರೆ. ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಅದರಿಂದ ಯಾವುದೇ ಮಗುನ ನೀವು ಇದೇ ಮಗು ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಅಕ್ಕ ನಿಮಗೆ ಕಾಲುಗಳೆಲ್ಲ ಊದ್ಕೊಂಡಿತ್ತಾ? ನಿಮಗೆ ಗಂಡು ಮಗು ಆದರೆ ಕಾಲು ಊದ್ಕೊಳತ್ತಂತೆ, ನಿಮ್ಗೆ ಊದ್ಕೊಂಡಿತ್ತಾ ಅಂತ ಕ್ವಶನ್ ಕೇಳಿದ್ದಾರೆ. ಹೌದು, ನನಗೂ ಕೂಡ ತುಂಬಾ ಕಾಲು ಕೈ ಎಲ್ಲ ಊದ್ಕೊಬಿಟ್ಟಿತ್ತು. ನಂದು ಫೋಟೋ ಕೂಡ ನಿಮ್ಗೆ ಆಲ್ಮೋಸ್ಟು ನಂದು ವ್ಯೂವರ್ಸ್ ಆದರೆ ನಿಮಗೆ ನೋಡೇ ಇರ್ತೀರಾ, ನನ್ನ ಕೈ ಕಾಲೆಲ್ಲ ಯಾವ ಥರ ನಾನು ಪ್ರೆಗ್ನೆಂಟ್ ಇರುವಾಗ ಇತ್ತು ಅನ್ನೋದನ್ನು. ತುಂಬಾ ಕಾಲು ಕೈ ಎಲ್ಲ 2 ಮಕ್ಕಳಲ್ಲೂ ಕೂಡ ಊದ್ಕೊಂಡಿತ್ತು ನನಗೆ. ಹಾಗೆ ನೆಕ್ಸ್ಟು ತೂಕದಲ್ಲಿ ಬದಲಾವಣೆ. ಅಂದರೆ ನಿಮಗೆ ವೆಯ್ಟ್ ಜಾಸ್ತಿ ಆಗಿತ್ತಾ ಅಥವಾ ಕಮ್ಮಿ ಆಗಿತ್ತಾ ಅಂತ. ಅಂದರೆ ನಾರ್ಮಲ್ ಇದ್ದಂಗೆ ಇದ್ರಾ ಅಂತ ಕೇಳಿದ್ರೆ ನನಗೆ ವೆಯ್ಟ್ ಜಾಸ್ತಿನೇ ಆಗಿತ್ತು. ಫಸ್ಟ್ ಬೇಬಿಲಂತೂ ತುಂಬಾ ದಪ್ಪ ಆಗಿಬಿಟ್ಟಿದ್ದೆ. ಬಟ್ ಸೆಕೆಂಡ್ ಬೇಬಿಲಿ ದಪ್ಪ ಆಗಿದೆ, ಬಟ್ ಫಸ್ಟ್ ಬೇಬಿಗಿಂತ ಸೆಕೆಂಡ್ ಬೇಬಿಲಿ ಅಷ್ಟೊಂದೇನು ದಪ್ಪ ಆಗಿರಲಿಲ್ಲ. ಈ ಥರ ಡಿಫ್ರೆನ್ಸ್ ನನಗೆ ಸಿಂಪ್ಟಮ್ಸ್ ಇತ್ತು ನನ್ನ 2 ಮಕ್ಕಳಲ್ಲೂ ಕೂಡ. ಹಾಗೆ ಬೇಬಿ ಮೂಮೆಂಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಫಸ್ಟ್ ಬೇಬಿ ಅಂತೂ ಲೆಫ್ಟ್ ಸೈಡಲ್ಲೇ ಆಟಾಡ್ತಾ ಇದ್ದಿದ್ದು. ಸೆಕೆಂಡ್ ಬೇಬಿ ಬಂದು ರೈಟ್ ಸೈಡಲ್ಲಿ ಆಟಾಡ್ತಿತ್ತು. ಆವಾಗೆಲ್ಲರೂ ಅನ್ಕೋತಿದ್ರು ನಿನಗೆ ರೈಟ್ ಸೈಡಲ್ಲಿ ಆಟಾಡ್ತಿದೆ ಅಂದರೆ ಪಕ್ಕಾ ಗಂಡು ಮಗುನೇ ಆಗೋದು ಅಂತಲೇ ಹೇಳ್ತಾಯಿದ್ರು. ಬಟ್ ನನಗೆ ಹೆಣ್ಮಗುನೇ ಆಗಿದ್ದು. ಹಾಗೆ ನನಗೆ ಗೊತ್ತಿರೋರೊಬ್ಬರು ಫ್ರೆಂಡು ಒಕ್ಲೂ ಕೂಡ ಮುಂದೆ ಬಂದಿರಲಿಲ್ಲ, ಹಳ್ಳ ಥರನೇ ಇತ್ತು. ಹಾಗೆ ಲೆಫ್ಟ್ ಸೈಡಲ್ಲಿ ಬೇಬಿ ಮೂಮೆಂಟ್ ಮಾಡ್ತಿತ್ತು. ಅವ್ರಿಗೆ ಹೆಣ್ಮಗುನೇ ಆಗೋದು ಅಂತ ಹೇಳ್ತಾಯಿದ್ರು. ಬಟ್ ಅವ್ರಿಗೆ ಗಂಡು ಮಗು ಆಗಿದೆ. ಅದರಿಂದ ಇದನ್ನು ಕೂಡ ನೋಡಿಕೊಂಡು ನಾವು ಮಗುನ ಜೆಂಡರ್ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ.
ನೀವೇ ಅಬ್ಸರ್ವ್ ಮಾಡಿ ನನ್ನ ವಿಷಯದಲ್ಲಿ ಎಷ್ಟೊಂದು ಚೇಂಜಸ್ ಇದೆ ಸೆಕೆಂಡ್ ಬೇಬಿಗೂ ಫಸ್ಟ್ ಬೇಬಿಗೂ ಸಿಮ್ಟಮ್ಸಲ್ಲಿ ಅಂತ. ಬಟ್ ನನಗೆ ಗಂಡು ಮಗುನೇ ಆಗ್ಬೋದಿತ್ತಲ್ವ, ಬಟ್ ಹೆಣ್ಮಗು ಆಗಿದೆ. ಇಷ್ಟೆಲ್ಲ ಸಿಮ್ಟಮ್ಸ್ ಇದ್ದರೂ ಕೂಡ ನನಗೆ ಗಂಡು ಮಗು ಆಗಲ್ಲ, ಹೆಣ್ಮಗುನೇ ಆಗುತ್ತೆ ಅನ್ನೋದು ಗೊತ್ತಾಗಿದ್ದು ಯಾವ ಥರ ಗೊತ್ತಾಯಿತು ಅನ್ನೋದು ಕೂಡ ನಾನು ವೀಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ. ಯಾರಾದರೂ ನೋಡಿಲ್ಲ ಅನ್ನೋರು ಒಂದ್ಸಲಿ ನೋಡಿ. ಹಾಗೆ ನಾನು ಮಾಡೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೇಳ್ತಾ ಇದ್ದೀನಿ ಕೇಳಿ, ಬೇಬಿ ಮೂಮೆಂಟಿಂದಲೂ ಕೂಡ ನಾವು ಯಾವುದೇ ಜೆಂಡರ್ನ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಕೆಲವೊಬ್ಬರು ನನಗೆ ಎರಡಾಗಡೆ ಅಂದರೆ ಲೆಫ್ಟ್ ಸೈಡಲ್ಲಿ ಬೇಬಿ ಮೂಮೆಂಟ್ ಆಗ್ತಾಯಿದೆ, ನನಗೆ ಈ ಸಲನೂ ಹೆಣ್ಮಗು ಆಗ್ಬಿಡುತ್ತೆ ಅಂತ ತುಂಬಾ ಟೆನ್ಷನ್ ತಗೊಬಿಟ್ಟಿರ್ತಾರೆ. ಕೆಲವೊಬ್ಬರು ಬಲಗಡೆ ಆಟಾಡ್ತಾಯಿದೆ ಪಕ್ಕ ನನಗೆ ಗಂಡು ಮಗುನೇ ಆಗುತ್ತೆ ಅಂತ ತುಂಬ ಖುಷಿಲಿರ್ತಾರೆ. ಅದು ಉಲ್ಟಾ ಕೂಡ ಆಗ್ಬೋದು. ಅದರಿಂದ ನೀವು ಸಿಮ್ಟಮ್ಸಿಂದ ನಿಮಗೆ ಮಗು ಆಗುತ್ತೆ, ಇದೇ ಮಗು ಆಗುತ್ತೆ ಅಂತ ತಿಳ್ಕೊಳ್ಳೋದು ಸ್ವಲ್ಪ ಸುಲಭ ಅಂತೂ ಇಲ್ಲ, ಯಾಕೆಂದರೆ ತುಂಬಾ ಕಷ್ಟ. ಆವಾಗಿನ ಕಾಲದವರು ಹೇಳ್ದಂಗೆ ಆಗ್ತಿತ್ತು, ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಅದರಿಂದ ನೀವು ನಾನು ಹೇಳೋಂಥ ಟೆಕ್ನಿಕ್ನ ಉಪಯೋಗಿಸಿದ್ರು ಕೂಡ ನಿಮ್ಗೆ ಯಾವ ಮಗು ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಾಗುತ್ತೆ. ನನಗಾಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನನ್ನ ಹಳೆ ವೀಡಿಯೋಸಲ್ಲಿ ಕೂಡ ಇದೆ. ಅಕಸ್ಮಾತ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೂ ಕೂಡ ನೀವು ಒಂದು ಕಮೆಂಟ್ಸ್ ಮಾಡಿ. ಹಾಗೆ ನೆಕ್ಸ್ಟು ತುಂಬಾ ಕೋಲ್ಡ್ ಇದ್ದರೆ ಬಾಡಿ ಗಂಡು ಮಗು ಆಗುತ್ತೆ, ಹೀಟ್ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ನನಗೆ ಫಸ್ಟ್ ಬೇಬಿಲಿ ಸ್ವಲ್ಪ ಹೀಟೇ ಇದ್ದಿದ್ದು. ಏನಕ್ಕೆ ಅಂತ ಹೇಳಿದ್ರೆ ಕೈ ಎಣ್ಣೆನೇ ನಾನು ಡೈಲಿ ಅಪ್ಲೈ ಮಾಡ್ಕೊತಾ ಇದ್ದೆ ನೆತ್ತಿಗೆ. ಅಷ್ಟೊಂದು ನನಗೆ ಹೀಟ್ ಅಂತ ಅನ್ನಿಸ್ತಾಯಿತ್ತು. ಬಟ್ ಸೆಕೆಂಡ್ ಬೇಬಿಲಿ ತುಂಬಾ ಕೋಲ್ಡಾಗಿ ನನಗೆ ಕಾಲಲ್ಲಿರೋ ನರಗಳೆಲ್ಲ ಹಿಡ್ಕೊಳ್ಳೋ ಥರ ಆಗ್ತಾಯಿತ್ತು. ತುಂಬಾ ಕೋಲ್ಡ್ ಆಗ್ತಾಯಿತ್ತು, ತುಂಬಾ ನೆಗಡಿ ಕೆಮ್ಮು ಆಗಿ ನಾನು ಹೋಗಿ ಅವ್ರಿಗೆ, ಅಂದರೆ ನಾವು ಪ್ರೆಗ್ನೆಂಟ್ ಇರೋದ್ರಿಂದ ಯಾವ್ಯಾವುದೋ ಮೆಡಿಸನ್ ತೊಗೊಳಕ್ಕಾಗೋದಿಲ್ಲ ಅಲ್ವಾ, ಮತ್ತೆ ಹೋಗಿ ಡಾಕ್ಟರ್ನ ಕೇಳಿ ಅವ್ರು ಕೊಟ್ಟಿದ್ದ ಮೆಡಿಸನ್ ಕೂಡ ತೊಗೊಂಡಿದ್ದೀನಿ. ಅಷ್ಟು ಕೋಲ್ಡ್ ಆಗ್ತಾಯಿತ್ತು. ಬಟ್ ಅದೆಲ್ಲ ನಮ್ಮ ಬಾಡಿ ಮೇಲೆ ಡಿಪೆಂಡ್ ಅಷ್ಟೇ. ಗಂಡು ಮಗು ಹೆಣ್ಮಗು ಅಂತ ಇದರಲ್ಲೂ ಕೂಡ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ಎಲ್ಲ ಥರನೂ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಬಟ್ ನನಗೆ ಗಂಡು ಮಗು ಸಿಮ್ಟಮ್ಸೇ ಜಾಸ್ತಿ ಇದ್ದಿದ್ದು ಸೆಕೆಂಡ್ ಬೇಬಿಲಿ. ಬಟ್ ನೀವೇ ನೋಡಿ ನನಗೆ ಯಾವ ಥರ ಇತ್ತು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ನನಗೆ ಅಂದರೆ ನಾನು ಕರೆಕ್ಟಾಗಿದ್ದು ನನಗೆ ಆಗಿರೋಂಥದ್ದನ್ನು ಮಾತ್ರ ನಾನು ತಿಳಿಸಿರೋದು. ಸುಮ್ಮನೆ ಕೂಡ ನಾನು ಏನೇನೂ ಹೇಳಿಲ್ಲ. ಹಾಗೆ ನೋಡಿ, ನರಗಳ ಸೆಳೆತ ಅಂತ ಹೇಳಿದ್ರೆ ಯಾವಾಗಲೂ ಹೇಳ್ದಲ್ವ, ಕೋಲ್ಡಾಗಿ ನನಗೆ ಕಾಲಲ್ಲಿರೋ ನರ ಎಲ್ಲ ಸ್ವಲ್ಪ ಎಳಿತಾನೆ ಇತ್ತು. ಕೆಲವೊಂದು ಸಲ ಹಿಡ್ಕೊಬಿಟ್ಟು ಬಾಯೆಲ್ಲ ಬಡ್ಕೊಬಿಟ್ಟಿದ್ದೀನಿ ನಾನು. ಅಷ್ಟು ನನಗೆ ತುಂಬಾ ಸೆಕೆಂಡ್ ಬೇಬಿಲೇ ತುಂಬಾ ಪ್ರಾಬ್ಲಮ್ ಆಗಿದೆ. ಇದರಿಂದನೂ ಕೂಡ ನಮಗೆ ಮಗು ಕೋಲ್ಡ್ ಆದರೆ ಗಂಡು ಮಗು ಆಗುತ್ತೆ. ಕೆಲವೊಬ್ರಿಗೆ ಆಗಿದೆ ಅಂತ ಹೇಳಿದ್ದಾರೆ, ಬಟ್ ನಮಗಂತೂ ಆಗಿಲ್ಲ. ಕೆಲವೊಬ್ರು ಆಗಿರೋದನ್ನ ನಾನು ಚೆಕ್ ಮಾಡ್ಕೊಂಡಾಗ ನನಗೆ ಗೊತ್ತಾಗಿದ್ದು ಕೋಲ್ಡ್ ಆದರೂ ಕೂಡ ಗಂಡು ಮಗು ಆಗುತ್ತೆ ಅಂತ. ಬಟ್ ನನಗಂತೂ ಆಗಲಿಲ್ಲ. ಕಾಲುಗಳು ಏನಾದ್ರು ಎಳ್ತಾ ಬಂದು ನಿಮಗೆ ಕಾಲಲ್ಲಿರೋ ನರಗಳು ಹಿಡ್ಕೊಂಡ್ರೂ ಕೂಡ ಗಂಡು ಮಗು ಆಗುತ್ತೆ ಅಂತಲೇ ಹೇಳಿದ್ದಾರೆ ಕೆಲವೊಬ್ಬರು. ನಾನು ಆ ಟೈಮಲ್ಲಿ ಚೆಕ್ ಮಾಡಿದ್ದೀನಿ. ಅಂದರೆ ಅವ್ರು ಹೇಳಿರೋಂಥ ಸಿಮ್ಟಮ್ಸ್ ಎಲ್ಲ ನನಗಿತ್ತ ಅಂತ ನಾನು ಚೆಕ್ ಮಾಡಿಕೊಂಡಾಗ ನನಗೆ ಅದು ಇತ್ತು. ನನಗಿದ್ದರೂ ಕೂಡ ನನಗೆ ಹೆಣ್ಮಗುನೇ ಆಗಿದೆ ಅಂಥೇಳಿ ಕೆಲವೊಬ್ರಿಗೆ ತಿಳಿಸ್ಕೊಟ್ರೆ ಸ್ವಲ್ಪ ಸಮಾಧಾನನಾದರೂ ಸಿಗುತ್ತೆ. ಅಂದರೆ ಒಬ್ಬೊಬ್ಬರು ನಂಗೆ ಈ ಥರ ಸಿಮ್ಟಮ್ಸ್ ಐತೆ, ಹೆಣ್ಮಗುನೇ ಆಗ್ಬಿಡುತ್ತೇನೋ ಅನ್ನೋ ಭಯದಲ್ಲಿರ್ತಾರೆ. ಕೆಲವೊಬ್ಬರು ನಮ್ಗೆ ಇದೇ ಐತೆ ಪಕ್ಕ ಗಂಡೇ ಆಗುತ್ತೆ ಅನ್ನೋ ಆಸೆಯಲ್ಲಿರ್ತಾರೆ. ಅಂಥವ್ರಿಗೆ ನೋವಾಗಬಾರ್ದು. ಅಂದರೆ ಎಲ್ಲರೂ ಕೂಡ ಯಾವುದೇ ಆದರೂ ಕೂಡ ನೀವು ಪಾಸಿಟಿವ್ ಆಗಿ ತಗೊಳ್ಳಿ. ಕೆಲವೊಂದು ಸಲ ಉಲ್ಟಾನೂ ಆಗ್ಬೋದು. ಹಾಗೆ ನೀವು ಕನಸಲ್ಲೇ ನೀವು ತಿಳ್ಕೊಬೋದು ಆರಾಮಾಗಿ ನಿಮ್ಗೆ ಯಾವ ಮಗು ಆಗುತ್ತೆ ಅಂತ. ನಿಮ್ಗೇನಾದ್ರು ಭಯ ಇದ್ದರೆ ನಾನು ಹೇಳೋಂಥ ಟೆಕ್ನಿಕ್ನ ಉಪಯೋಗಿಸಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದು 20ನೇದು ನನ್ನ ನರಗಳ ಸೆಳೆತ. ಹೌದು, ನನಗಂತೂ ತುಂಬಾ ಕಾಲು ಎಳ್ತಾಗಿ, ಅದಕ್ಕೆ ನಮ್ಮಮ್ಮ ನನ್ನ ಗಂಡನ ಮನೆಗೆ ಕಳಿಸ್ತಾರಿಲ್ಲ. ಯಾಕೆಂದರೆ ಕಾಲು ನರಗಳೆಲ್ಲ ಹಿಡ್ಕೊಂಬಿಟ್ಟು ಅಂದರೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ. ಒಬ್ಬೊಬ್ಬಳೇ ಇರ್ತಾಳೆ, ಎಲ್ಲಿ ಕಾಲು ಹಿಡ್ಕೊಂಬಿಟ್ರೆ ನಾನು ಸ್ವಲ್ಪ ಕಿರ್ಚಾಡ್ಬಿಡ್ತಾಯಿದೆ. ಎಲ್ಲಿ ಕಿರ್ಚ್ಬಿಡ್ತಾಳೆ ಒಬ್ಬೊಬ್ಬಳೇ ಇರ್ತಾಳೆ ಅಂತ ಹೆದ್ರ್ಕೊಂಡು ನಮ್ಮಮ್ಮ ಕಳಿಸ್ತಾನೇ ಇರಲಿಲ್ಲ. ಆ ಥರ ಸಿಚುವೇಶನ್ ಕೂಡ ನಾನು ಅನುಭವಿಸಿದ್ದೀನಿ. ಹಾಗೆ ನೆಕ್ಸ್ಟು ಕಣ್ಣುಗಳನ್ನ ನೋಡಿ ಕೂಡ ಒಬ್ಬೊಬ್ಬರು ಜೆಂಡರ್ ಪ್ರೆಡಿಕ್ಟ್ ಮಾಡ್ತಾರೆ. ನನಗೂ ಕೂಡ ಅದೇ ಥರ ಮಾಡ್ತಾಯಿದ್ರು. ಯಾವ ಥರ ಅಂತ ಹೇಳಿದ್ರೆ ನನಗೆ ಫಸ್ಟ್ ಬೇಬಿಲಂತೂ ಮೂಗು ಕೆನ್ನೆ ಎಲ್ಲ ಗುಂಡ್ಗುಂಡಕ್ಕೆ ಊದ್ಕೊಳಂಗೆ ಕಾಣಿಸ್ತಾಯಿತ್ತು. ಸೆಕೆಂಡ್ ಬೇಬಿಲಿ ನನಗೆ ಕಣ್ಣೆಲ್ಲ ಒಳಗಡೆ ಹೋಗಿರೋ ಥರ, ಕೆನ್ನೆ ಎಲ್ಲ ಇಳಿಬಿಟ್ಟಿರೋ ಥರ. ಅಂದರೆ ಇದೇನು ಕಣ್ಣೆಲ್ಲ ಇಳಿಬಿಟ್ಕೊಂಡೈತೆ ಬಿಡು, ನಿನಗೆ ಗಂಡು ಮಗುನೇ ಆಗೋದು ಅಂತ ಹೇಳ್ತಾಯಿದ್ರು. ನೀನು ಮುಖ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಿಂಗೆ ಗಂಡು ಮಗುನೇ ಆಗೋದು ಅಂತಲೇ ಹೇಳ್ತಾಯಿದ್ರು. ಬಟ್ ಆದರೂ ಕೂಡ ಹೆಣ್ಮಗುನೇ ಆಗಿದ್ದು. ಇದರಿಂದನೂ ಕೂಡ ನೀವು ಯಾವುದೇ ಜೆಂಡರ್ನ ಪ್ರೆಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಲೆನಿಯಾ ನಿಗ್ರಾ ಅಂದರೆ ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತಲ್ವ, ಅದು ಯಾವ ಥರ ಬಂದಿತ್ತಂದರೆ ನನಗೆ ಫಸ್ಟ್ ಬೇಬಿಲಿ ಮೇಲ್ಗಡೆಯಿಂದ ಒಕ್ಲುವರೆಗೆ ಮಾತ್ರ ಇದ್ದಿದ್ದು. ಬಟ್ ಒಕ್ಲಿಂದ ಕೆಳಗಡೆ ಇತ್ತು ಫಸ್ಟ್ ಬೇಬಿಲಿ. ಸೆಕೆಂಡ್ ಬೇಬಿಲಿ ಮೇಲ್ಗಡೆಯಿಂದ ಕೆಳವರೆಗೂ ಕೂಡ ಲೈನ್ ಇತ್ತು, ತುಂಬ ಡಾರ್ಕೇ ಇತ್ತು.
ಆದರೂ ಕೂಡ ನನಗೆ ಗಂಡು ಮಗು ಆಗಿಲ್ಲ. ಇದರಿಂದನೂ ಕೂಡ ನೀವು ಯಾವುದೇ ನಿಮಗೆ ಇದೇ ಮಗು ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಇವಾಗೆಲ್ಲ ಕೂಡ ಉಲ್ಟನೇ. ಎಷ್ಟು ನನಗೆ ಗಂಡು ಮಗು ಸಿಂಪ್ಟಮ್ಸ್ ಇತ್ತು ನೀವೇ ಬೇಕಾದ್ರೆ ನೋಡಿ, ನಿಮಗೆ ಕೂಡ ಗೊತ್ತಾಗ್ಬಿಡುತ್ತೆ. ಹಾಗೆ ನೆಕ್ಸ್ಟು ಮಗುವಿನ ತೂಕ ಅಂದರೆ ಇದಂತೂ ನಿಜ ಆಗುತ್ತೆ. ಏನಕ್ಕೆ ಗೊತ್ತಾ, ನಿಮಗೆ ಹೊಟ್ಟೆ ಸಣ್ಣನೇ ಇದ್ದು ನಿಮಗೆ ಮಗು ವೆಯ್ಟ್ ಮಾತ್ರ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಮಗು ಅಂತ ಹೇಳಿದ್ರೆ ನಿಮಗೆ ಅದು ಪಕ್ಕ ಗಂಡು ಮಗುನೇ ಆಗಿರುತ್ತೆ. ನಿಮಗೆ ಹೊಟ್ಟೆನೂ ಕೂಡ ದಪ್ಪ ಇದ್ದು ನಿಮ್ಮ ಮಗು ಕೂಡ ದಪ್ಪ ಆಗಿಲ್ಲ ಅಂತ ಹೇಳಿದ್ರೆ ಅದು ಹೆಣ್ಣು ಮಗುನೇ ಆಗೋದು ಪಕ್ಕ. ನನಗಂತೂ ಹಂಗೆ ಆಗಿದ್ದು. ನನಗೆ ಹೊಟ್ಟೆ ತುಂಬಾ ದಪ್ಪ ಇತ್ತು 2 ಮಕ್ಕಳಲ್ಲೂ. ಅಂದರೆ ಎರಡನೇದ್ರಲ್ಲಿ ಮೊದಲನೇದಕ್ಕೆ ಹೋಲಿಸ್ಕೊಂಡ್ರೆ ಎರಡನೇದು ಅಂಥ ದಪ್ಪ ಇರಲಿಲ್ಲ. ಮೊದಲನೇದು ತುಂಬಾ ದಪ್ಪ ಇತ್ತು. ಎರಡನೇದ್ರಲ್ಲಿ ಒಂದೇ ಕಡೆನೇ ಇತ್ತು ಮಾತ್ರ ದಪ್ಪ ಇದ್ದರೂ ಕೂಡ. ಬಟ್ ಮಗು ವೆಯ್ಟ್ ಮಾತ್ರ ಕಮ್ಮಿನೇ ಇತ್ತು. ಇದರಿಂದ ನೀವು ಆರಾಮಾಗಿ ತಿಳ್ಕೊಬಿಡ್ಬೋದು. ಹಾಗೆ ನೆಕ್ಸ್ಟು ಪಿಂಪಲ್ಸ್ ಬಂದರೂ ಕೂಡ ಕೆಲವೊಬ್ಬರು ಹೇಳ್ತಾರೆ ನಿಮಗೆ ಗಂಡು ಮಗು ಆಗುತ್ತೆ ಅಂತ. ನನಗೆ ಮೊದಲನೇ ಮಗಲು ಪಿಂಪಲ್ಸ್ ಬಂದಿದೆ, ಎರಡನೇ ಮಗಲು ಕೂಡ ಪಿಂಪಲ್ಸ್ ಬಂದಿತ್ತು. ತುಂಬ ದಪ್ಪನೇ ಬಂದುಬಿಟ್ಟಿತ್ತು. ತುಂಬ ನೋವಿಗೆ ಪೇನ್ಗೆ ಅರ್ಧ ಮುಟ್ಟೋಕ್ಕಾಗ್ತಿರಲಿಲ್ಲ ಫೇಸ್ನ, ಅಷ್ಟು ಪಿಂಪಲ್ಸ್ ಇತ್ತು. ಅದೇನಿಲ್ಲ, ನಮ್ಮ ಬಾಡಿಲಿ ಹಾರ್ಮೋನ್ ಚೇಂಜಸ್ ಆಗುತ್ತಲ್ವ. ಇವಾಗ ಒಂದು ಮಗು ನಮ್ಮ ಹೊಟ್ಟೆ ಒಳಗಡೆ ಇನ್ನೊಂದು ಜೀವ ಇದೆ ಅಂತ ಹೇಳಿದ್ರೆ ಅದು ಅಷ್ಟು ಈಸಿಯಾದಂಥ ಒಂದು ಮಾತಲ್ಲ ಅಲ್ವಾ. ಅದರಿಂದ ಹಾರ್ಮೋನ್ ಚೇಂಜಸ್ ಆಗುತ್ತಲ್ಲ, ಅದರಿಂದ ನಮಗೆ ಈ ಥರ ಪಿಂಪಲ್ಸು ಈ ಥರ ಎಲ್ಲ ಒಬ್ಬೊಬ್ರಿಗೆ ತುಂಬ ಎಕ್ಸೆಸ್ ಆಫ್ ಹೀಟಾಗಿ ಈಚೆ ಹೋಗೋಕ್ಕೂ ಕೂಡ ಪಿಂಪಲ್ಸ್ ಆಗುತ್ತೆ. ನಾವು ಈ ರೀತಿ ತಿಳ್ಕೊಬೇಕು. ಹಾಗೆ ನೆಕ್ಸ್ಟು ಒಕ್ಕಳು ತುಂಬಾ ಮುಂದೆ ಬಂದಿದ್ರು ಕೂಡ ಗಂಡು ಮಗು ಆಗುತ್ತೆ, ಒಳಗಡೆ ಇದ್ದರೆ ಹೆಣ್ಮಗು ಆಗುತ್ತೆ ಅಂತ ಹೇಳ್ತಾರೆ. ಇದು ಕೂಡ ಸುಳ್ಳು. ನನಗೆ 2 ಮಕ್ಕಳಲ್ಲೂ ಕೂಡ ಮುಂದೆನೇ ಬಂದಿತ್ತು. ಬಟ್ ಆದರೂ ಕೂಡ ನನಗೆ ಹೆಣ್ಮಗುನೇ ಆಗಿದೆ. ಬಟ್ ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ಹೊಟ್ಟೆ ಶೇಪಲ್ಲಿ ಮಾತ್ರ ಚೇಂಜಸ್ ಇತ್ತು. ಹಾಗೆ ನನ್ನ ಫ್ರೆಂಡ್ಗೆ ಒಕ್ಕಲು ಒಳಗಡೆನೇ ಇದ್ದು ಚೂಪಿಗೆ ಮುಂದಕ್ಕೆ ಬಂದೇ ಇರಲಿಲ್ಲ. ಆಮೇಲೆ ಇನ್ನೂ ಒಂದು ಅವ್ರಿಗೆ ಲೆಫ್ಟ್ ಸೈಡಲ್ಲಿ ಮಗು ಆಟಾಡ್ತಿತ್ತು. ಬಟ್ ಬಾಯ್ ಬೇಬಿನೇ ಆಗಿದೆ. ಇದು ಕೂಡ ಸುಳ್ಳಾಗುತ್ತೆ. ಸ್ಲೀಪಿಂಗ್ ಪೊಸಿಷನ್ ಅಂತೂ ಪಕ್ಕ 100-200% ಗೊತ್ತಾಗ್ಬಿಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನನಗೆ 2 ಮಕ್ಕಳಲ್ಲೂ ಕೂಡ ರೈಟ್ ಸೈಡೇ ಮಲ್ಕೋಬೇಕು ಅಂತಲೇ ಅನಿಸ್ತಾ ಇದ್ದಿದ್ದು. ಲೆಫ್ಟ್ ಸೈಡಲ್ಲಿ ಏನಾದ್ರು ನಾವು ಮಲ್ಕೊಂಡಾಗ ನಮಗೆ ಕಂಫರ್ಟೇಬಲ್ ಇದೆ ಅಂದರೆ ಪಕ್ಕ ನಿಮಗೆ ಗಂಡು ಮಗುನೇ ಆಗೋದು. ರೈಟ್ ಸೈಡಲ್ಲಿ ಮಲ್ಕೊಂಡಾಗ ನಮಗೆ ಕಂಫರ್ಟಬಲ್ ಇದೆ ಅಂತ ಹೇಳಿದ್ರೆ ಅಂದರೆ ನಮಗೆ ರೈಟ್ ಸೈಡಲ್ಲಿ ಮಲ್ಕೊಂಡ್ರೆ ಆರಾಮಾಗಿ ನಾವು ನಿದ್ದೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅದು ಹೆಣ್ಮಗುನೇ. ಇದು ನಾನು ಚೆನ್ನಾಗೇ ಅಬ್ಸರ್ವ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನಿಜ ಆಗುತ್ತೆ. ನೆಕ್ಸ್ಟು ಟಮ್ಮಿ ಪೊಸಿಷನ್. ಕೆಲವೊಬ್ಬರಿಗೆ ಮೇಲ್ಗಡೆಗೆ ಆದಂಗೆ ಹೊಟ್ಟೆ ಇದ್ದರೆ ಹೆಣ್ಮಗು, ಕೆಳಗಡೆ ಆಗಾದಂಗಿದ್ರೆ ಗಂಡು ಮಗು ಅಂತ ಹೇಳ್ತಾರೆ. ನನಗೆ 2 ಮಕ್ಕಳಲ್ಲೂ ಬೇರೆ ಬೇರೆಯೇ ಇತ್ತು. ಫಸ್ಟ್ ಬೇಬಿಲಿ ಮೇಲ್ಗಡೆ ಇತ್ತು, ಸೆಕೆಂಡ್ ಬೇಬಿಲಿ ಕೆಳಗಡೆ ಇತ್ತು. ಅದರಿಂದ ಇದು ಕೂಡ ಅಷ್ಟೇ, ನಾವು ಯಾವ ರೀತಿ ಅಂತಲೇ ಹೇಳೋದಕ್ಕಾಗಲ್ಲ. ತುಂಬಾ ಕೆಳಗಡೆ ಇತ್ತು ನನಗೆ. ಅಂದರೆ ನನ್ನದು ಬ್ರೆಸ್ಟಿಂದ ಕೆಳಗಡೆ ಒಂದು 2 ಕೈನ ಹಸ್ತ ಹಿಡ್ಕೊಂಡ್ರೆ ಅಷ್ಟು ಗ್ಯಾಪಿಂದ ಕೆಳಗಡೆಗೆ ಸೆಕೆಂಡ್ ಬೇಬಿದು ಪೊಸಿಷನ್ ಇದ್ದಿದ್ದು. ಬಟ್ ಫಸ್ಟ್ ಬೇಬಿದು ಮೇಲೊಟ್ಟೆನೇ ಆಗಿತ್ತು. ಈ ರೀತಿ ನಂದು 27 ಸಿಂಪ್ಟಮ್ಸು ನನಗೆ ಸೆಕೆಂಡ್ ಬೇಬಿ ಪ್ರೆಗ್ನೆಂಟಲ್ಲಿತ್ತು. ಅದರಲ್ಲಿ HC ಮತ್ತು ಕ್ರೇವಿಂಗ್ಸು ಮತ್ತು ಇನ್ನೂ ಒಂದು ಮಲ್ಕೊಳ್ಳೋ ಪೊಸಿಷನ್ನು, ಈ 3 ಮಾತ್ರ ನನಗೆ ಹೆಣ್ಮಗುದು ಅಂತ ಇದ್ದಿದ್ದು. ಅದನ್ನು ಬಿಟ್ಟರೆ ಇನ್ನೆಲ್ಲ ಕೂಡ ನನಗೆ ಗಂಡು ಮಕ್ಕಳು ಸಿಂಪ್ಟಮ್ಸೇ ಇದ್ದಿದ್ದು. ಆದರೂ ಕೂಡ ನನಗೆ ಎಷ್ಟೊಂದು ಜನ ನಿಂಗೆ ಗಂಡೇ ಆಗುತ್ತೆ ಅಂದರೂ ಕೂಡ ನನಗೆ ಹೆಣ್ಣಾಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅದು ಯಾವ ರೀತಿ ಅನ್ನೋದು ಕೂಡ ನಾನು ಆಲ್ರೆಡಿ ನಿಮಗೆ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ಕೆಲವೊಬ್ಬರು ನೋಡಿ ಆದಷ್ಟು ನನಗೂ ಕೂಡ ಸಪೋರ್ಟ್ ಮಾಡಿ. ನಾನು ನನ್ನ ವಿಡಿಯೋ ಮೂಲಕ ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋದು ಇಷ್ಟೇ. ಅಂದರೆ ನಿಮಗೆ ಯಾವುದೇ ಸಿಂಪ್ಟಮ್ಸ್ ಇರಲಿ, ಅದು ಯಾವ ಮಗು ಬೇಕಾದರೂ ಆಗ್ಬೋದು. ಅಂದರೆ ನಿಮಗೆ ಹೆಣ್ಮಗು ಸಿಂಪ್ಟಮ್ಸ್ ಇದ್ದು ಗಂಡು ಮಗು ಕೂಡ ಆಗ್ಬೋದು, ಗಂಡು ಮಗು ಸಿಂಪ್ಟಮ್ಸ್ ಇದ್ದು ಹೆಣ್ಮಗು ಕೂಡ ಆಗ್ಬೋದು. ಆದ್ದರಿಂದ ನೀವು ನನಗಿದೆ ಈ ಸಿಂಪ್ಟಮ್ಸ್ ಇದೆ, ನನಗಿದೇ ಮಗು ಆಗುತ್ತೆ ಅಂತ ಮಾತ್ರ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹಾಗೆ ಕೆಲವೊಬ್ಬರಿಗೆ ಪಾಪ 2 ಹೆಣ್ಮಕ್ಳು ಇದ್ದು 3ನೇ ಮಗುಗೆ ತುಂಬ ಅಂದರೆ ಗಂಡು ಮಗುನೇ ಬೇಕು ಅಂತಲೇ ಮಾಡ್ಕೊಂಡಿರ್ತಾರಲ್ವ, ಅವ್ರಿಗೆ ತುಂಬಾ ಭಯ ಇರುತ್ತೆ. ಆದಷ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಋಣ ಇದ್ದು ಮಗು ಬರಲೇಬೇಕು ಅನ್ನೋ ಋಣ ಇದ್ದರೆ ಹೆಂಗಾದರೂ ಮಾಡಿ ಬಂದೇ ಬರುತ್ತೆ. ಅದರಿಂದ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ದರೆ ನಾನು ಇನ್ಸ್ಟಾ ಐಡಿಗೆ ಬಂದು ಒಂದು ಮೆಸೇಜ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ ಏನಾದರೂ ಬೇಕು ಅಂದರೂ ಕೂಡ. ಹಾಗೆ ನಿಮ್ಮ ಕನಸಲ್ಲೇ ಕೂಡ ನೀವು ತಿಳ್ಕೊಬೋದು. ನಾನು ಕೆಲವೊಬ್ಬರು ನನ್ನ ಇನ್ಸ್ಟಾದಲ್ಲಿ ಐಡಿಗೆ ಬಂದು ಮೆಸೇಜ್ ಹಾಕಿರೋರಿಗೆ ಕನಸಲ್ಲಿ ಅವ್ರಿಗೆ ಯಾವ ಥರ ಬರುತ್ತೆ ಅಂತ ಕೇಳಿಕೊಂಡು ಅವ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಕೆಲವೊಬ್ಬರಿಗೆ ಅದು ಸಕ್ಸಸ್ ಕೂಡ ಆಗಿದೆ. ನಿಮಗೂ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾ ಐಡಿಲಿ ಬಂದು ಒಂದು ಮೆಸೇಜ್ ಹಾಕಿ ಅಂತೇಳಿ ಇವತ್ತೊಂದು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ನೋಡಿ ನನಗಿದ್ದಂಥ ಫುಲ್ ಟೋಟಲ್ ಸಿಂಪ್ಟಮ್ಸ್ ಕೂಡ ನಾನು ಒಂದು ಕಡೆ ಬರೆದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಹೆಣ್ಮಗೋದು ಅಂತ ಇದ್ದಿದ್ದು ಒಂದು 3 ಸಿಂಪ್ಟಮ್ಸ್ ಅಷ್ಟೇ. ನೀವೇ ಕೂಡ ಚೆಕ್ ಮಾಡಿ ಅಂಥೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಆದಷ್ಟು ನನಗೂ ಸಪೋರ್ಟ್ ಮಾಡಿ, ಹಾಗೆ ನಂದು ಕೂಡ ಡೈಲಿ ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.